ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್, ಯುನಿಬಿ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್, ಗಾಲಾ ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಅಡಿಗೆ ಎಲ್ಲ ಬರ್ಕೋಬೇಕು, ಅಡಿಗೆ ಮಾಡ್ಕೋಬೇಕು. ದಯವಿಟ್ಟು ಯಾರನ್ನ ಕರೆಸ್ತಾ ಇದ್ದೀರಾ ಹೇಳಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಮುರಳಿಯವರೇ. ಚಂದ್ರಪ್ಪನವರು ಫುಲ್ಲು ಬಿಸಿ. ಏನ್ ಮದುವೆಗಳು, ಏನ್ ಗ್ರೂಪ್ ಪ್ರವೇಶಗಳು, ಏನ್ ಬೀಗ್ ರೂಟ್ಗಳು ಮಾಡಿದ್ದು ಚಂದ್ರಪ್ಪನವರು. ಎಲ್ಲ ಮುಗೀತು ಇವತ್ತಿಗೆ. ಮುಗಿದೋಯ್ತಾ? ಇವತ್ತು ಮುಗೀತು, ನೆನ್ನೆಗೆ ಮುಗೀತಲ್ಲಾನು. ಓಕೆ, ಇವತ್ತಿಂದ ಇನ್ನು ಫುಲ್ 2 ತಿಂಗಳು ಫ್ರೀ. ಫುಲ್ ಫ್ರೀನಾ ಇವತ್ತಿಂದ? ಓಕೆ ಬಿಡಿ, ನೀವು ಫ್ರೀ ಆಗಿರೋದೇ ನಮ್ಗೆ ಬಹಳ ಅನುಕೂಲ. ಏನ್ ಮಾಡ್ತಾರೆ ಚಂದ್ರಪ್ಪನವ್ರು ಇವತ್ತು? ಮುರುಗ್ ಮಕ್ಕನಿ. ಏನು ಚಿಕನ್ದು ಮುರುಗ್ ಮಕ್ಕನಿ ಅಂತ. ಓಹ್, ಪಂಜಾಬ್ ಕಡೆಗೆ ಹೋಗಿ ಈಗೆಲ್ಲ 2 ತಿಂಗಳು ಫ್ರೀ ಎಲ್ಲ ಹೋಗಿ ಬರುತ್ತಾನೆ. ಹೋಗ್ತೀನಿ ಇವಾಗ ಸ್ವಲ್ಪ ಎಲ್ಲ ಹೋಗಿ ತಗೊಂಡು ಹೋಗ್ಬೇಕು. ಮುರ್ಗ್ ಮಖಾನಿ ಮಾಡಿ ತೋರಿಸ್ತಾ ಇದಾರೆ ನಮ್ಮ ಚಂದ್ರಪ್ಪನವರು. ಮುರ್ಗ್ ಮಖನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರಪ್ಪನವರೇ? ಮುರ್ಗ್ ಮಖನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬೆಣ್ಣೆ, ಫ್ರೆಶ್ ಕ್ರೀಮ್, ಮೊಸರು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಜೀರಿಗೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ನಿಂಬೆ ರಸ, ಟೊಮೆಟೊ ಸಾಸ್, ಉಪ್ಪು. ಏನ್ ಕೊಡ್ಲಿ ಅಂದ್ರೆ ಫಸ್ಟ್ ನಿಮ್ಗೆ ಮಿಕ್ಸಿಂಗ್ ಬೌಲ್. ಇವಾಗ ಚಿಕನ್ ಹಾಕೊಳ್ತಾ ಇದೀನಿ. ಚಿಕನ್ ಏನು? ಯಾವ ಚಿಕನ್? ಮಾಮೂಲಿ ಚಿಕನ್? ಮಾಮೂಲಿ ಬೈಲರ್. ಬೋನಾ ಬೋನ್ಲೆಸ್? ಬೋನು. ಅಲ್ಲ, ಮಕ್ನಿ ಇಕ್ನಿ ಅಂದ್ರಲ್ಲ, ಹಂಗೆಲ್ಲ ಅಂದಾಗ ಏನಾಗುತ್ತೆ, ಸ್ವಲ್ಪ ಬೋನ್ಲೆಸ್ ಇರ್ಬೇಕು ಅದಕ್ಕೆಲ್ಲ. ಏನು ಬೋನ್ ಇದ್ರೇನೆ ಚಿಕನ್ ಚೆನ್ನಾಗಿರೋದು. ಅದು ಅಷ್ಟು ಮಜಾ ಇರಲ್ಲ. ಹಂಗಂತೀರಾ? ಕಚ್ಚಿಕೊಂಡು ತಿನ್ಬೇಕು. ಚಿಕನ್ ಮೂಳೆ ಇದ್ರೇನೆ ರುಚಿ. ಓಕೆ, ಅದೆಲ್ಲ ಮಂಚೂರಿಗೆ ಮಾತ್ರ ಬೋನ್ಲೆಸ್ ಮಾಡ್ಕೊಂಡ್ರೆ ಆಗುತ್ತೆ. ಇದೆಲ್ಲ ಬೋನ್ ಇದ್ರೆ ತೊಂದರೆ ಇಲ್ಲ. ಓಕೆ ಸರ್, ನೀವು ಹೆಂಗೆ ಹೇಳ್ತೀರಾ ಹಂಗೆ ಸರ್. ಸ್ವಲ್ಪ ಇದಕ್ಕೆ ಮೊಸರು ಹಾಕ್ತಾ ಇದೀನಿ. ಹಾಕಿ ಸರ್. ಗಟ್ಟಿ ಮೊಸರು. ಮೊಸರಿನಲ್ಲಿ ನಾವು ಸ್ವಲ್ಪ ಚಿಕನ್ ಆಗಲಿ ಮಟನ್ ಆಗಲಿ ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ರಬ್ಬರ್ ಅಂಶ ಎಲ್ಲ ಹೊಟ್ಟೋಗುತ್ತೆ. ತಿಂದ ತಕ್ಷಣ ಜೀರ್ಣ ಆಗುತ್ತೆ. ತಿನ್ನಕ್ಕೂ ಬಾಯಿಗೆ ಒಳ್ಳೆ ರುಚಿ ಇರುತ್ತೆ. ಇದು ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. ಹಾಕಿ ಸರ್. ಓಕೆ, ಸ್ವಲ್ಪ ಅರಿಶಿನ ಪುಡಿ. ಓಕೆ, ಆಮೇಲೆ ಈರುಳ್ಳಿನ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಮಾಡ್ಕೊಳ್ಳಿ. ಇದೇನು ಗ್ರೇವಿನಾ? ಇಲ್ಲ, ಡ್ರೈಯಾ? ಫುಲ್ ಡ್ರೈ ಫ್ರೈ ಥರ ಇರುತ್ತೆ. ಥರ ಇರುತ್ತೆ. ಶುಂಠಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ. ಓಕೆ ಸರ್. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ 3 ಹಾಕಿದ್ದೀನಿ. ಓಕೆ, ಸ್ವಲ್ಪ ನೀರು. ಓಕೆ, ಈಗ ಈರುಳ್ಳಿನೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸಿ ಓಡಬೇಕಲ್ಲ, ರನ್ ಆಗಬೇಕಲ್ಲ. ಹೌದು. ಸ್ವಲ್ಪ ನೀರು ಹಾಕೊಂಡ್ರೆ ಈರುಳ್ಳಿ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥದ್ದು, ಅದನ್ನ ಈಗ ಜೊತೆಗೆ ಹಾಕಿ ನೆನೆಸಿ ಇಡುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಅರ್ಶಿನ, ಚಿಲ್ಲಿ ಪೌಡ್ರು, ಮೊಸರು ಹಾಕಿದ್ದೀನಿ. ಓಕೆ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಎಸ್ 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 ಎಸ್. ಓಕೆ 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 ಓಕೆ. ಆಮೇಲೆ ಉಪ್ಪು. ಓಕೆ ಸರ್, ಇಷ್ಟ ಆಗಿದೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ ಸರ್, ಮಾಡಿ ಸರ್. ಮಿಕ್ಸ್ ಮಾಡಿ ಇವಾಗ ಇದು 1 ಅವರ್ ಇಡಬೇಕು. ನೆನೆಸಿಡಬೇಕು. ಹೌದು, 1 ಅವರ್ ಇಡಬೇಕು. ಓಕೆ, ನಾವು ಏನು ಮಾಡೋಣ ಇವಾಗ ಅಂದರೆ, ಇದನ್ನು ಒಂದು ಕಲಿಸ್ಬಿಟ್ಟು 1 ಅವರ್ ಇಟ್ಬಿಟ್ಟು ಓಕೆ, ಆಮೇಲೆ ನಾವು ಫ್ರೈ ಮಾಡ್ಬೇಕು. ಇದನ್ನು ಹಂಗೆ ಮಾಡ್ಕೊಳ್ಳೋಣ ಬಿಡಿ. 1 ಅವರ್ ಚೆನ್ನಾಗಿ ನೆಂದಾಗಲೇ ಅದು ಚೆನ್ನಾಗಿ ರುಚಿಯಾಗಿ ಹಿಡ್ಕೊಳ್ಳೋದು. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರ್ಬೇಕು, ಅವಾಗಲೇ ಅದ್ರ ಮಜಾ ಗೊತ್ತಾಗೋದು. ಇದಕ್ಕೆ ಬೇಕಂದ್ರೆ ಕಲರ್ ಬೇಕಾದ್ರೆ ಕಲರ್ ಹಾಕೋಬಹುದು. ಓಕೆ, ನಾವು ಕಲರು ಯಾವ ಕಲರ್ ಇರ್ತಿದೆ ಆಕ್ಚುಲಾಗಿ? ರೆಡ್ ಕಲರ್. ಓಕೆ, ರೆಡ್ ಬರಬೇಕು. ಇದಕ್ಕೆ ಕಬಾಬ್ ಕಲರ್ ಬರಬೇಕು. ಫುಲ್ಲು ಕಬಾಬ್ ಕಲರ್ ಹಾಕೋಬಹುದು. ಇದಕ್ಕೆ ಕಲರ್ ಎಲ್ಲ ಬೇಡ ಬಿಡ್ರಿ, ಹಾಕೊಳ್ಳೋರು ನಾವು ವಾಡಿಸಿ ಮಲ್ಲಿ ಮಾಡ್ಕೊಂಡು ತಿನ್ನೋರು. ಕಲರ್ ಇಲ್ಲದ ಹಾಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವಾಗಂತೂ ಆ ಕಲರ್ ಇರೋದೇ ಎಲ್ಲ ಸಿಗುತ್ತೆ. ಮಲ್ಲಾರು ಅಟ್ಲೀಸ್ಟ್ ಕಲರ್ ಇಲ್ದಿರೋ ತಿನ್ನೋಣ. ಈಗ ಕಲರ್ ಹಾಕಿದ್ರೆ ಇದೆಲ್ಲ ಕಾಣೋದಿಲ್ಲ ಅವಾಗ ಅಲ್ವಾ? ಹೋಟ್ಲುಗಳಲ್ಲಿ ಅದಕ್ಕೆ ಅದೆಲ್ಲ ಕಲರ್ ಹಾಕ್ಬಿಟ್ಟು ಮಿಕ್ಸ್ ಒಳ್ಳೆ ಜೋರಾಗಿ ಕಾಣೋ ಥರ ಮಾಡ್ತಾರೆ. ಇವು ಲೆಕ್ಕ ಮನೇಲಿ ಮಾಡ್ಕೊಳ್ತಾನೆ. ಏನಕ್ಕೆ ಬೇಕು ಕಲರು? ರುಚಿ ಇದ್ರೆ ಸಾಕು. ರುಚಿ ಇದ್ರೆ ಸಾಕು, ಬಾಯಿಗೆ ರುಚಿ ಇರಬೇಕು. ಓಕೆ ಚಂದ್ರಪ್ಪ ಸರ್, ಶುರು ಮಾಡ್ರಿ. ಶುರು ಮಾಡೋಣ. ಸ್ವಲ್ಪ ಸ್ಟವ್ ಅಂಟಿಸ್ತೀವಿ. ನೀವು ಸ್ಟವ್ ಅಂಟಿಸ್ಬೋಣ? ಏನದು ಬೆಣ್ಣೆನಾ? ಬೆಣ್ಣೆ. ಓಕೆ, ಬೆಣ್ಣೆಯಲ್ಲಿ ಚಿಕನ್ ಮಾಡುವುದಾ ಇದು? ಹೌದು ಸರ್. ಬೆಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಈಗ. ಜೀರಿಗೆ ಬೇಕಾ? ಹೌದು. ಓಕೆ, ಹಾಕಿ. ಓಕೆ, ಜೀರಿಗೆ ನಂತರ ಟೊಮೊಟೊ. ಟೊಮೆಟೊ. ಓಕೆ,
ಜೀರಿಗೆ ಟೊಮೆಟೊ ಇದು ಹಸಿಮೆಣಸಿನ್ಕಾಯಿ ಹಾಕಿ ಸರ್. ಓಕೆ. ಬೆಣ್ಣೆ ಹಾಕಿದ್ರೆ ಅದ್ರ ಮಜಾನೇ ಬೇರೆ ಅಲ್ಲ. ನೋಡಿ ಚೇಂಜ್ ಆಗುತ್ತೆ. Change ಆಗುತ್ತೆ. ಚಿಕನ್ನು ನೀವು ತಿನ್ನುವಾಗ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಆಗುತ್ತೆ ಟೇಸ್ಟು ಅಂತ. ಎಸ್. ಓಕೆ. ಇವಾಗ ಚಿಕನ್ 1 ಅವರ್ ನೆನೆಸಿದೀವಿ. 1 ಅವರ್ ನೆನೆಸಿರುವಂಥ ಚಿಕನ್ ಇದ್ರಲ್ಲಿ ಹಾಕಿ. ಇದು 1 ಅವರ್ ನೆನೆಸೋದು ಏನಕ್ಕೆ ಅಂದ್ರೆ ನಾವು ಹಾಕಿರುವಂಥ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಇದೆಲ್ಲ ಮೊಸರು ಹಾಕಿರ್ತೀವಿ. ಎಲ್ಲ ಚೆನ್ನಾಗಿ ಹಿಡಿಬೇಕು. ಓಕೆ. ಇದೇನೋ ಪೀಸ್ ಏನೋ ದೊಡ್ಡದಿತ್ತು ಅಂದ್ರೆ ಓಕೆ. ಇದಿರುತ್ತಲ್ಲ ಹೋಗಿರುತ್ತೆ ಅದ್ರಲ್ಲಿ ಚುಚ್ಚಿಬಿಟ್ಟು ಬೇಕಾದ್ರೆ ಕುಕ್ಕರ್ ಒಳಗಿಡಿಸ್ಬೋದು. ಇಳಿಸ್ಬೋದು. ಓಕೆ ಓಕೆ. ಸ್ವಲ್ಪ ಮುಚ್ಬೋಣ. ಸ್ವಲ್ಪ ತಾದ್ಮೇಲೆ ಮುಚ್ಚಬೇಕು. ಇವಾಗೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಲ್ಲ ಅದಕ್ಕೆ. ಹೌದು. ಉಪ್ಪು ಖಾರ ಎಲ್ಲನೂ. ಇದು ಧನಿಯಾ ಪೌಡ್ರು ಬೇಕಾ? ಸ್ವಲ್ಪ ಹಾಕಿ. ಸ್ವಲ್ಪ ಜಾಸ್ತಿ ಬೇಡ. ಓಕೆ. ಬಟ್ ಅದನ್ನ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಿಲ್ಲ. ಇದು ಜೀರಾ ಪೌಡ್ರು ಅರ್ಧ ಸ್ಪೂನ್. ಏನದು? ಗರಂ ಮಸಾಲ. ಗರಂ ಮಸಾಲ ಇದು ಇದು ಜೀರಾ ಪುಡಿಲಿದೆ. ಇದು ಗರಂ ಮಸಾಲ. ಓಕೆ. ಇದು ಒಂದು ಅರ್ಧ ಸ್ಪೂನು. ಕುಕ್ಕರ್ಲ ಕೂಗಿಸ್ಬಿಟ್ರೆ ಚೆನ್ನಾಗಿರ್ತೈತೆ. ನಾವು ಚೆನ್ನಾಗಿ ಬೆಂದೋಗ್ಬಿಡೋದು ಅಲ್ವಾ? ಹಂಗೂ ಮಾಡ್ಬೋದು. ನಾವು ಕೂಗಿಸೋದ್ಗೂ ಫ್ರೈ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಮಾಡೋ ಕ್ರಮ ಹಿಂಗೇನೆ. ಬಟ್ ಕುಕ್ಕರಲ್ಲಿ ಕೂಗಿಸಿದ್ರೆ ಏನಾಗುತ್ತೆ, ನೀರು ಬಿಡ್ತದೆ, ಡ್ರೈ ಆಗಲ್ಲ. ಮತ್ತೆ ನಾವು ಬಾಣಲಿಗೆ ಹಾಕೊಂಡು ಡ್ರೈ ಮಾಡ್ಕೋಬೇಕು. ಡಬಲ್ ಕೆಲಸ. ಡಬಲ್ ಕೆಲಸ ಆಗುತ್ತೆ. ಜಲ್ದಿ ಬೇಯಬೇಕು ಅಂದರೆ ಹಂಗೆ ಕೂಗಿಸ್ಬಿಟ್ಟು ಮತ್ತೆ ಬಾಣಲಿಗೆ ಹಾಕೊಂಡು ಡ್ರೈ ಮಾಡ್ಕೋಬೇಕು. ಓಕೆ ಓಕೆ. ಎಲ್ಲ ಹಾಕಿದ್ದೀವಿ. ಓಕೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಿಬಿಟ್ರೆ ಅದ್ಭುತವಾದಂಥ ಚಿಕನ್ ಮಖನಿ ರೆಡಿ ಆಗುತ್ತೆ. ಇನ್ನೇನಾದ್ರು ಹಾಕ್ಬೇಕಾ ಚಂದ್ರಪ್ಪ? ಇಷ್ಟೇನಾ? ಸದ್ಯಕ್ಕೆ ಇಷ್ಟೇ. ಲಾಸ್ಟಲ್ಲಿ ನಿಂಬೆಹಣ್ಣು, ಓಕೆ, ಟೊಮೆಟೊ ಸಾಸ್ ಅಷ್ಟೇ. ಫೈನಲ್ ಆಗಿ ಕ್ರೀಮು. ಓಕೆ. ಎಲ್ಲ ಮುಗಿದಿದೆ. ಇದು ಚೆನ್ನಾಗಿ ಬೇಯಬೇಕು. ಬೆಂದು ಯಾಕಂದ್ರೆ ಚೆನ್ನಾಗಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಬೆಂದರೂ ಕೂಡ ಚಿಕನ್ಗೆ ಅಂತ ಬೇಯುವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಬೆಂದರೂ ಸಾಕು, ಚಿಕನ್ ಬೆಂದೋಗುತ್ತೆ. ಮುಚ್ಚಿಬಿಡೋಣ ಇವಾಗ. ಓಕೆ. ಚಿಕನ್ ಮಖನಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಸೆಮಿ ಗ್ರೇವಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಡ್ರೈ ಥರನೂ ಇರೋ, ಸ್ವಲ್ಪ ಇರುತ್ತೆ. ತಿನ್ಕೋಬೋದು. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಹಂಗೆ ಬೇಕಾದ್ರೂ ತಿನ್ಬೋದು. ಓಕೆ ಓಕೆ. ಚಂದ್ರಪ್ಪನವರೇ, ಆಗಿದೆಯಾ? ಫಸ್ಟು ತೆಗೆದು ನೋಡಿ. ಘಮ 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 ಅಂತ ಇದೆ ಇದಕ್ಕೆ. ಓಕೆ. ಇನ್ನೂ ಸ್ವಲ್ಪ ಫೈನಲ್ ಟಚ್ ಇದೆಯಾ? ಫೈನಲ್ ಟಚ್ ಸ್ವಲ್ಪ 1 ಸ್ಪೂನು ಟೊಮೊಟೊ ಸಾಸ್. ಓಕೆ. ಫ್ರೆಶ್ ಕ್ರೀಮ್ ಹಾಕಿದ್ರೇನೆ ಇದಕ್ಕೆ ಸ್ವಲ್ಪ ಬೆಲೆ. ಫ್ರೆಶ್ ಕ್ರೀಮ್ ಕಲರ್ ಚೇಂಜ್ ಆಯ್ತು. ಹೌದು. ಆಮೇಲೆ ಓಕೆ. ಫುಲ್ ರೆಡ್ ಇತ್ತು, ಸ್ವಲ್ಪ ವೈಟ್ ಬಂತಿದೆ. ಓಕೆ. ನಾವು ಇದು ಕಲರ್ ಹಾಕಿದಾಗ ಇನ್ನೂ ಕಲರ್ ಜೋರಾಗಿರುತ್ತೆ. ಕಲರ್ ಹಾಕಿದ್ರೆ ಎಸ್ ಬೇಕಾದವ್ರು ಹಾಕೋಬಹುದು, ಬೇಡಾದ್ರೂ ನಾವು ಹಿಂಗೆ ಇರಲಿ ಅಂದ್ರೆ ಹಿಂಗೆ ಬಿಟ್ಕೋಬಹುದು. ಈಗ ಆಫ್ ಮಾಡ್ಬಿಡಿ. ಈಗ ಆಗಿದೆ ಸರ್. ಓಕೆ. ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊಡ್ಲಾ? ನೀವು ಹಿಂಡ್ಕೊಳ್ತೀರಿ? ನಾನು ಹಿಂಡ್ಬಿಡಿ. ಹಿಂಡಕ್ಕೆ ನೀವು ಚೆನ್ನಾಗಿ ಗೊತ್ತು. ಬೇಜಾರು ಹಿಂಡಿದ್ದೀರಾ, ಹಿಂಡ್ಕೊಳ್ಳಿ. ಯಾಕಂದರೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಂಡು ಸ್ಟವ್ ಮೇಲೆ ಇರುವಾಗ ಹಾಕ್ಬಾರ್ದು ನಿಂಬೆಹಣ್ಣು. ಕಹಿ ಬಂದ್ಬಿಡುತ್ತಲ್ಲ. ಅದರಿಂದ ನಾವು ತಿನ್ನೋ ಟೈಮಿಗೆ ನಿಂಬೆಹಣ್ಣು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಓಕೆ. ಮುರುಗ್ ಮಖಾನಿ ರೆಡಿ ಇದೆ. ಮುರ್ಗ್ ಮಖನಿ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಚಂದ್ರಪ್ಪನವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥದ್ದು. ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಖತ್ತಾಗಿದೆ ಅಂತ. ಇಷ್ಟು ಸಖತ್ತಾಗಿರೋದನ್ನ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ಸಖತ್ತಾಗಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮುರ್ಗ್ ಮಖನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಮೊಸರು, ಅಚ್ಚ ಖಾರದ ಪುಡಿ, ಅರಿಶಿನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ 1 ಗಂಟೆ ನೆನೆಯಲು ಬಿಡಿ. ಒಂದು ಬಾಣಲಿಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಜೀರಿಗೆ,
ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಅರಿಶಿನ, ನೆನೆಸಿದ ಚಿಕನ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಟೊಮೆಟೊ ಸಾಸ್, ಫ್ರೆಶ್ ಕ್ರೀಮ್, ನಿಂಬೆ ರಸ ಹಾಕಿ ಕಲಸಿದರೆ ಮುರ್ಗ್ ಮಖನಿ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪನವ್ರೆ, ಟೇಸ್ಟ್ ಮಾಡ್ಬೋಣ ಅಂತೀರಾ? ನೋಡಿ ಸರ್, ಆರಾಮಾಗಿ ಟೇಸ್ಟ್ ಮಾಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ನಿಂಬೆ ಹಣ್ಣು ಹಾಕಿದ ಮೇಲೆ ಓಕೆ. ಒಂಚೂರು ಮಿಕ್ಸ್ ಮಾಡ್ಕೊಂಡ್ರೆ ಬೆಂದಿದೆ ಅನ್ಕೊಂಡಿದ್ದೀನಿ. ಬಾಯಿನಲ್ಲಿ ಹಿಂಗೆ ಹಣ್ಣು ಬಂದಾಗಿ ನಂಗೆ ಗೊತ್ತಾಯ್ತು ಬೆಂದಿದೆ ಅಂತ. ಎಷ್ಟೊತ್ತು ನೆನೆಸಿದೀರಾ ಅಂತ ತಿನ್ನೋದ್ರಲ್ಲಿ ಗೊತ್ತಾಗುತ್ತೆ. ಒಂದೊಂದು ನೆನೆಸಿದಾಗ ಅದೇನಾಯ್ತು, ಸಾಫ್ಟ್ ಆಗ್ಬಿಡ್ತದೆ, ಫುಲ್ ಜಲ್ದಿ ಬೇಯುತ್ತೆ. ಚೆನ್ನಾಗಿದೆ, ಟೇಸ್ಟ್ ಒಂಥರ ಬೇರೆ ಥರ ಇದೆ. ತಿನ್ಬೋದು ಒಂದ್ಸರಿ, ಪ್ರಾಬ್ಲಮ್ ಏನಿಲ್ಲ. ಹೊಸ ಥರ ಬೇಕು ಅನಿಸ್ದಾಗ, ಬೇಕು ಅಂತ ಹಳೆ ಥರ ಸಾಕಾದ್ರು ಅಂತ ಸ್ವಲ್ಪ ಹೊಸ ಟೇಸ್ಟ್ ಬೇಕು ಅನಿಸ್ದಾಗ. ವಿಶೇಷ ದಿನಗಳಲ್ಲಿ, ಹಬ್ಬಗಳಲ್ಲಿ ಏನಾದ್ರು ತಿನ್ಬೇಕು ಅಂದಾಗ, ಮಳೆ ಹೋಯ್ತಾ ಇರುವಾಗ, ಚಳಿ ಆಯ್ತಾ ಇರುವಾಗ ಇಂಥದ್ದೆಲ್ಲ ಮಾಡ್ಕೋಬೇಕು ಅಂದರೆ ತಿಂದರೆ ಚೆನ್ನಾಗಿರುತ್ತೆ. ಸುಮ್ಮನೆ ಮಟನ್ನೇ ಚಿಕನ್ನೇ ಮಾಡಿದ್ದೇ ಮಾಡ್ಕೊಂಡು ತಿಂತಾ ಇದ್ರೆ ಏನು ಹೊಸ ಥರ ಏನು ಕಾಣಲ್ಲ. ಅವಾಗ ಈ ಥರ ಚಿಕನ್ ಎಲ್ಲ ಮಾಡ್ಕೊಂಡ್ರೆ ಕೋಲ್ಡ್ ಎಲ್ಲ ಹೋಗುತ್ತೆ ಅಂತೀರಾ? ಚಿಕನ್ ಕೋಲ್ಡ್ ಎಲ್ಲ ಸ್ಟ್ರಾಂಗ್ ಆಗ್ಬಿಡ್ತೀರ ಅವ್ನಿಗೆ. ಚೆನ್ನಾಗಿ ಸ್ವಲ್ಪ ಫುಲ್ಲು ಡ್ರೈ ಅಲ್ಲ. ಸರಿ ಇದೆ ತಿನ್ನಕ್ಕೆ. ಹಿಂಗೆ ಅಂದರೆ ಸ್ವಲ್ಪ ಬಾಯಿ ಹಿಂಗೆ ಅನ್ಬೇಕು, ಒಳ್ಳೆ ಮಜಾ ಅಲ್ಲ. ಓಕೆ ಚಂದ್ರಪ್ಪ ಅವರೇ, ಥ್ಯಾಂಕ್ ಯು ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಒಂದು ಹೊಸ ಚಿಕನ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ನಿನ್ನೆ ಅದ್ಭುತವಾಗಿರುವಂತಹ ಒಂದು ಸಾಗುನ ತೋರಿಸಿದ್ರು. ಮುರಳಿಯವರೇ, ಸಾಗು ಹಂಗೆ ಇಟ್ಕೊಂಡಿರಿ, ಇವತ್ತು ದೋಸೆ ಮಾಡಿ ತೋರಿಸ್ತೀನಿ. ದಿಢೀರಾಗಿ ದೋಸೆ ಮಾಡ್ಬೋದು, ದೋಸೆ ಮಾಡೋದು ಗ್ಯಾರಂಟಿನೇ ಅಂತ ಹೇಳಿದ್ರು. ಮೋಸ್ಟ್ಲಿ ಬಂದಿದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾರೆ ಗುರುಜಿ ಇವತ್ತು? ದೋಸೆನೇನಾ? ದಿಢೀರ್ ದೋಸೆ. ಏನದು ದಿಢೀರ್ ದೋಸೆ ಅಂದ್ರೆ ಗುರುಜಿ? ಟೈಮ್ ಇರಲ್ಲ, ಓಕೆ, ಇಮ್ಮಿಡಿಯೇಟ್ ಆಗಿ ಇರೋದ್ರಲ್ಲೇ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡೋದು. ಎರಡು ಐಟಮ್ ಬೇಕಾಗುತ್ತೆ ಅದಕ್ಕೆ. ಹೇಳಿ ಗುರುಜಿ. ದಿಢೀರ್ ದೋಸೆ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಉಪ್ಪು. ಸಾಕು. ಓಕೆ, ಮಾಡೋಣ ಗುರುಜಿ. ಹೇಗಂದ್ರೆ ವೆರಿ ಸಿಂಪಲ್ ಆಗಿರುವಂತ ದೋಸೆ ತೋರಿಸ್ತಾ ಇದ್ದಾರೆ. ದಿಢೀರ್ ದೋಸೆನ ತೋರಿಸ್ತಾ ಇದ್ದಾರೆ. ರುಬ್ಬೇಕಾಗಿಲ್ಲ, ರುಬ್ಬಿ ಇಡಬೇಕಾಗಿಲ್ಲ, ಉಳಿ ಬರಬೇಕಾಗಿಲ್ಲ, ಅದು ರುಬ್ಸ್ಕೊಂಬರಕ್ಕೆ ಇನ್ನೊಬ್ರು ತಗೊಂಡು ಹೋಗ್ಬೇಕಾಗಿಲ್ಲ. ಒಂದೇ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿ, ಜೊತೆಗೆ ಅಕ್ಕಿ ಹಿಟ್ಟು ಹಾಕಿ, ಅದಕ್ಕೆ ಸೋಡಾ ಹಾಕಿ, ಅದನ್ನ ಗುರುಗಳು ತೋರಿಸ್ತಾರೆ. ಗುರುಜಿ ಮಾಡಿ. ಚಿರೋಟಿ ರವೆ ಓಕೆ ಗುರುಜಿ. ಒಂದು ಪ್ರಮಾಣ ಅಂತ ಅನ್ಕೊಳ್ಳೋಣ. ಓಕೆ, ಒಂದು ಪ್ರಮಾಣದ ಚಿರೋಟಿ ರವೆಗೆ ಸೊ ಒಂದು ಪ್ರಮಾಣದ ಅಕ್ಕಿ ಹಿಟ್ಟು, ಈಕ್ವಲ್ ಕ್ವಾಂಟಿಟಿ. ಈಕ್ವಲ್ ಕ್ವಾಂಟಿಟಿ. ಓಕೆ, ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅಡಿಗೆ ಸೋಡಾ, ಓಹೋ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ದೋಸೆ ಬರುತ್ತಾ ಗುರುಜಿ? ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ. ಅಲ್ಲಿದ್ದವ್ರಿಗೆ ರೊಟ್ಟಿ, ರೊಟ್ಟಿ ಬೇಡ ಅಂದ್ರೆ ದೋಸೆ. ಅಕ್ಕಿ ಹಿಟ್ಟು ಮತ್ತು ರವೆ ಎರಡನ್ನೇ ಮಿಕ್ಸ್ ಮಾಡ್ತಾ ಇರೋದು. ಅದಕ್ಕೆ ಒಂದೇ ಒಂದು ಚಿಟಕಿ ಸೋಡಾ ಹಾಕ್ತಾ ಇದ್ದಾರೆ, ಯಾಕಂದ್ರೆ ಸ್ವಲ್ಪ ಅದು ಹುಳಿ ಬರಲಿ ಅಂತ. ಬಟ್ ಆದ್ರೂ ಎರಡನ್ನೇ ಹಾಕಿ ದೋಸೆ ಮಾಡೋದು ಹೆಂಗ್ ಬರುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೂ ಗುರುಜಿಯವ್ರು ಮಾಡ್ತಾರೆ ಅಂದ್ರೆ ದೋಸೆನೂ ಬರುತ್ತೆ, ಅದಕ್ಕೆ ಎಣ್ಣೆ ಇಲ್ಲದೆ ಸಾಗುನೂ ಬರುತ್ತೆ. ಎರಡು ತಿಂದ್ರೆ ಅದ್ಭುತವಾಗಿರುತ್ತೆ, ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಂತ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ರುಬ್ಬೇಕಾಗಿಲ್ಲ, ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಸ್ವಲ್ಪ ನೀರಾಗಿ. ಓಕೆ ಓಕೆ, ಹಾಕೋಣ ಗುರುಜಿ. ಓ ಎಸ್. ಓ ಎಸ್. ಓ, ಈ ತರ ದೋಸೆ, ನೀರು ದೋಸೆ ತರನಾ? ನೀರು ದೋಸೆ ತರ. ಓಹೋ, ಚೆನ್ನಾಗಿ ಬರ್ತಿದ್ಯಲ್ಲಪ್ಪ. ಹೌದು. ಓಹೋ, ಅದ್ಭುತ. ರುಬ್ಕೊಂಡಿಲ್ಲ, ರುಬ್ಬಿ ಅದನ್ನ ಒಂದಿನದಿಂದನೇ ಇಟ್ಟಿಲ್ಲ, ಹುಳಿ ಬಂದಿಲ್ಲ, ಇವೆಲ್ಲ ಸೀನೆ ಇಲ್ಲ, ಎಣ್ಣೆ ಬೆಣ್ಣೆ ತುಪ್ಪಗಳಿಲ್ಲದೆ ಯಾವ ರೀತಿ ನಾವು ದೋಸೆಯನ್ನ ಮಾಡ್ಬೋದು ಅಂತ ಗುರುಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಅದು ದಿಢೀರ್ ದೋಸೆ. ದೋಸೆ ತಿನ್ಬೇಕು ಅಂದ್ರೆ ದೋಸೆ ಮಾಡ್ಕೊಳ್ಳೋದು, ಅದು ವೆರಿ ಇಂಪಾರ್ಟೆಂಟು. ದೋಸೆ ಬೆಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ ಇವಾಗ. ಹೋಟೆಲ್ ಅಲ್ಲ, 60 ರೂಪಾಯಿ, 65 ರೂಪಾಯಿ, 70 ರೂಪಾಯಿ ತನಕ ಹೊಟ್ಟೋಗಿದೆ ದೋಸೆ. 60-65. ಹೌದು 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 ಗುರುಜಿ. ನಮ್ಮಂತವರೇ ಲಕ್ಕಿ. ನಾವೇ ಲಕ್ಕಿ, ಇದನ್ನು ತಿನ್ಕೊಂಡು ಆರಾಮಾಗಿರ್ಬೋದು. ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ದಿಢೀರ್ ದೋಸೆ. ಅಕ್ಕಿ ಹಿಟ್ಟು ಮತ್ತು ರವೆಯನ್ನ ಹಾಕಿ ಮಾಡಿರ್ತಕ್ಕಂಥ ದೋಸೆ.
ಎಣ್ಣೆ ಬೆಣ್ಣೆ ಎಲ್ಲ ಏನು ಬೇಕಾಗಿಲ್ಲ, ಬರೀ ಒಂದು ಸಾಗು ಇಟ್ಕೊಂಡ್ರೆ ಸಾಕು ಮುರಳಿ. ಎಷ್ಟು ಬೇಕಾದ ದೋಸೆ ತಿನ್ನಿ, ಆರೋಗ್ಯಕ್ಕೂ ಒಳ್ಳೇದು. ಇಲ್ಲಿ ಎಣ್ಣೆ, ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಜ್ವರ ಗಿರ ಬಂದಾಗೆಲ್ಲನೂ ಸರ್ ದೋಸೆ ಮಾತ್ರ ತಿನ್ಬಿಡ್ಬೇಡಿ ಸರ್, ಜ್ವರ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅಷ್ಟೊಂದು ಎಣ್ಣೆ ಅಷ್ಟೊಂದು ತುಪ್ಪ ಇದ್ದು ಆರೋಗ್ಯನ ಕೆಡಿಸುತ್ತದು. ತಗದ ಗುರುಜಿ ನೋಡಿ, ಮೈದಾ ಹಿಟ್ಟು ಹಾಕಲ್ಲ. ಮೈದಾ ಹಿಟ್ಟು ಇಲ್ಲ ಇಲ್ಲಿ. ಮೈದಾ ಹಿಟ್ಟು ಬಹಳ ಕೆಟ್ಟದ್ದು, ಅದು ಹಾಕಿಲ್ಲ. ಬರೀ ಅಕ್ಕಿ ಹಿಟ್ಟು ಜೊತೆಗೆ ರವೆ. ತುಂಬಾ ಚೆನ್ನಾಗಿ ಬರ್ತೇನೆ. ನಾಳೆಯಿಂದ ಎಲ್ಲರ ಮಲ್ಲೂ ಶುರು ಆಗುತ್ತಿದ್ದು ದಿಢೀರ್ ದೋಸೆ. ಓಹ್, ಬ್ರೌನ್ ಕಲರು ಬಂತು, ಕಲ್ಲರು ಬಂದಂಗಾಯ್ತು. ಇನ್ನೇನ್ ತಿನ್ನೋದು ಅಷ್ಟೇ. ಗರಿ ಗರಿನೂ ಇರುತ್ತೆ, ಗರಿನೂ ಇರುತ್ತೆ. ಎಲ್ಲ. ಆದ್ರೂ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನು ಹಾಕಿಲ್ಲ. ಗರಿನೂ ಆಗುತ್ತೆ, ಬ್ರೌನ್ ಕಲರು ಆಗುತ್ತೆ. ಮಾಡಕ್ಕೆ ಮನ್ಸಿರ್ಬೇಕಷ್ಟೇನೆ. ಈ ರೆಫ್ರಿಜರೇಟರ್ನ ಸ್ಪೆಷಲ್ ಏನ್ ಗೊತ್ತಾ ಗುರುಜಿ? ಇದಕ್ಕೆ ಒಂದು ಒಳಗಡೆ ಪ್ಯಾಂಟ್ರಿ ಅಂತಾನೆ ಒಂದು ಸೆಕ್ಷನ್ ಇದೆ. ಅದ್ರೊಳಗೆ ಇಟ್ರೆ ನೀವು ಯಾವಾಗ ತೆಗಿತೀರೋ ಆಹಾರ ಪದಾರ್ಥ ಫ್ರೆಶ್ ಆಗಿರುತ್ತೆ. ಓಕೆ, ಸಿಕ್ಕಾಪಟ್ಟೆ ಫ್ರೆಶ್ ಆಗಿರುತ್ತೆ. ತೊಳಿಗಿ. ದಿಢೀರ್ ದೋಸೆ ಥ್ಯಾಂಕ್ ಯು ಸರ್. ವಿತ್ ವೆಜಿಟೇಬಲ್ ಸಾಗು. ಗುರುಜಿ ಅವರು ಒಳ್ಳೆ ಅದ್ಭುತವಾಗಿರುವಂತಹ ದೋಸೆಯನ್ನ ಮಾಡಿ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿದೆ. ಇದ್ರೊಳಗೆ ಏನಿಲ್ಲ, 2 ಐಟಮು. ಅವಾಗಲೇ ಕಳಿಸ್ತಾ, ಅವಾಗಲೇ ದೋಸೆ ಇದ, ಅವಾಗಲೇ ಖಾಲಿ ಮಾಡ್ದ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ಬಾಲಕೃಷ್ಣ ಗುರುಜಿ ಅವರು ಮಾಡಿದಂತ ಒಂದು ರವೆ ಮತ್ತು ಅಕ್ಕಿ ಹಿಟ್ಟಿಂದ ಮಾಡಿರ್ತಕ್ಕಂಥ ದೋಸೆಯನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ದೋಸೆ ಉಯ್ಕೊಳ್ಳಿ. ದಿಢೀರ್ ದೋಸೆ ಮಾಡುವ ವಿಧಾನ: ಒಂದು ಬೌಲ್ಗೆ ಸಮ ಪ್ರಮಾಣದಲ್ಲಿ ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಚಿಟಿಕೆ ಅಡುಗೆ ಸೋಡಾ, ಉಪ್ಪು ಹಾಕಿ ನೀರು ಸೇರಿಸಿ ತೆಳ್ಳಗೆ ಕಲಸಿಕೊಳ್ಳಿ. ಕಾದ ಹೆಂಚಿನ ಮೇಲೆ ದೋಸೆ ಹಾಕಿ ಬೇಯಿಸಿ. ಈಗ ದಿಢೀರ್ ದೋಸೆ ಸವಿಯಲು ಸಿದ್ಧ. ಓಕೆ ಗುರುಜಿ, ದೋಸೆ ಏನೋ ಈ ಒತ್ತು ಅಕ್ಕಿ ರೊಟ್ಟಿ ಮಾಡ್ತೀವಿ ನಾವು. ಸ್ವಲ್ಪ ಆತರ ಅನ್ಸುತ್ತೆ. ಓಕೆ, ಆ ನೀರ್ ದೋಸೆನು ಹಾ. ಇದಕ್ಕೆ ಹೋಲುತ್ತೆ ಸರ್. ಹೌದು ಹೌದು, ನೋಡಿದಾಗ ನೀರ್ ದೋಸೆ ತರ ಅನ್ಸುತ್ತೆ. ತಿನ್ಬೇಕಂದ್ರೆ ನಿಮ್ಗೆ ನಾವು ಅಕ್ಕಿ ಒತ್ತು ರೊಟ್ಟಿ ಮಾಡ್ತೀವಿ. ಹಾ, ಅದು ನಿಮ್ಮಲ್ಲಿ ಚಟ್ನಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಬಿಡಿ. ಆ ಚಟ್ನಿ ಜೊತೆಗೆ ಇನ್ನೂ ಇನ್ನೂ ಚೆನ್ನಾಗಿರುತ್ತೆ. ಆ ಕೊಬ್ಬರಿ ಗಿಬ್ಬರಿ ಸಾಗು ಚಟ್ನಿ ಇದು ಇರ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ತಿಂದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಏನು ಬೇಕಾಗಿಲ್ಲ. ಅದ್ಭುತವಾಗಿ ಆರೋಗ್ಯನ ವೃದ್ಧಿ ಮಾಡ್ಕೋಬಹುದು. ಹಾಗೆ ಗುರುಜಿ, ನಿಮ್ ಜೊತೆ ಒಬ್ರು ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿಂದ ಕಾಯ್ತಾ ಇದಾರೆ. ಅವ್ರ ಜೊತೆ ಮಾತಾಡ್ಬೋಣ. ಓಕೆ, ಹಲೋ. ನನ್ನ ಹೆಸರು ಕೋಮಲ್, ಮಂಗಳೂರಿಂದ ಮಾತಾಡ್ತಿದ್ದೆ ನಾನು. ಓಕೆ ಗುರುಜಿ, ನೀವು ನನ್ನ ಪಕ್ಕನೇ ಗುರುಜಿ ಅವರು ಇದಾರೆ, ಮಾತಾಡಿಮ್ಮ. ನಮಸ್ಕಾರಮ್ಮ. ಆಯ್ತು, ಸರಿ. ನಮಸ್ಕಾರ ಗುರುಜಿ. ಹೇಳಮ್ಮ. ಆಕ್ಚುಲಿ ನನ್ನ ತಂದೆ ಬಗ್ಗೆ ಕೇಳ್ಬೇಕಾಗಿತ್ತು. ಕೇಳಮ್ಮ. ಅವರು 30 ವರ್ಷದಿಂದ ಅವ್ರಿಗೆ ಶುಗರ್ ಪೇಷಂಟ್. ಮತ್ತೆ ಅವರಿಗೆ BP ಚಾಲು ಆಯ್ತು. ಮತ್ತೆ ಅದಾದ್ಮೇಲೆ ಈಗ ಸೆರೆಬ್ರಲ್ ಅಟ್ರೋಫಿಯಾ ಅಂತ ಒಂದು ಡಿಸೀಸ್ ಆಗಿದೆ. ಬ್ರೈನ್ ಅಲ್ಲಿ ಸ್ಟ್ರಿಂಕ್ ಆಗ್ತದಂತೆ ಒಂದು ಪಾರ್ಟ್. ಮೆದುಳಿನ ತೊಂದರೆಯಿಂದ ಇನ್ಯಾವ ತರ ತೊಂದರೆ ಕಾಣಿಸ್ತಾ ಇದೆ? ಅಂದ್ರೆ ಅವರು ಮರೆಯೋದು, ಅಂದ್ರೆ ಹೀಗೆ ಬರೀಲಿಕ್ಕೆ ಆಗುದಿಲ್ಲ, ಸೈನ್ ಹಾಕಿ ಅಂದ್ರೆ ಸೈನ್ ಆಗುದಿಲ್ಲ ಕರೆಕ್ಟ್ ಆಗಿ. ಓಕೆ. ಮತ್ತೆ ಮಾತಾಡ್ಲಿಕ್ಕೆ ತೊದಲಿ ಮಾತಾಡ್ತಾರೆ, ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಅದೇ ಮುಂಚೆ ಚೆನ್ನಾಗಿ ಮಾತಾಡ್ತಿದ್ರು. ಈಗ ಅದು ಇದಾದ್ಮೇಲೆ ಟ್ಯಾಬ್ಲೆಟ್ಸ್ ತಕೊಂಡು, ಟೆನ್ಷನ್ ತಕೊಂಡು, ಡಿಪ್ರೆಷನ್ ಹೋಗಿ, ಅದಕ್ಕೆ ಯಾವ್ದಾದ್ರು ಟ್ರೀಟ್ಮೆಂಟ್ ರೇಖಿ ಇದ್ರಲ್ಲಿ ನೋಡಿ. ಈಗ ಇನ್ಫ್ಯಾಕ್ಟ್ ಹಿಂದಿನ ಎಪಿಸೋಡಲ್ಲೂ ಅದ್ರ ಹಿಂದಿನ ಎಪಿಸೋಡಲ್ಲೂ ನಾನು ಮಾತಾಡಿದೆ ಒಂದೆಲಗ ಅಂತ. ಒಂದೆಲಗ, ಒಂದೆಲಗ ತಗೋಬಹುದು, ಅಕ್ರೋಟ್ನ ಬಳಸ್ಬೋದು, ವಾಲ್ನಟ್ ಅಂತ ಕರಿತೀವಿ, ಅಕ್ರೋಟ್, ಆ ವಾಲ್ನಟ್. ನಾನು ಹೇಳಿದಂತಹ ಒಂದೆಲಗ ಅಕ್ರೋಟ್ನ ನೀವು ಹೆಚ್ಚೆಚ್ಚು ಬಳಸಬೇಕು, ರೆಗ್ಯುಲರ್ ಆಗಿ ಬಳಸಬೇಕು. ಜೊತೆಗೆ ಒಂದು 3-4 ಜನ ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಕಲಿಬೇಕು. ನಿಮ್ಮ ತಂದೆಯವ್ರು ಕಲಿಯೋದು ಬೇಡ, ಬಟ್ ಅವ್ರಿಗೆ ಸಹಾಯಕರಾಗಿ 3-4 ಜನ ರೇಖಿ ಮತ್ತು ಸಂಮೋಹನ ಅಂತ ಕಲಿಬೇಕು. 3.5 ದಿವಸದ ಕ್ಲಾಸು ಕಲ್ತ್ಕೊಂಡು ನಾನು ಹೇಳ್ಕೊಟ್ಟ ಹಾಗೆ ನೀವು ಅಭ್ಯಾಸ ಮಾಡ್ತಾ ಬನ್ನಿ. ಒಂದು 6 ತಿಂಗಳು ಪ್ರಯೋಗ ಮಾಡಿ, ಇಂಪ್ರೂವ್ಮೆಂಟ್ ಕಂಡ್ರೆ ಕಂಟಿನ್ಯೂ ಮಾಡಿ. ಇಂಪ್ರೂವ್ಮೆಂಟ್ ಕಾಣದಿದ್ರೆ ನನ್ನ ಹತ್ರ ಬರ್ಬೋದು. ನಾನು ನನ್ನ ವಿದ್ಯಾರ್ಥಿಗಳ ಮುಖಾಂತರ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡಿಸ್ಕೊಡ್ತೀನಿ. ಮಿಕ್ಕಿದ್ ನೀವು ಮಾಡ್ಕೊಂಡು ಹೋದ್ರೆ ಜನರಲಿ ಒಳ್ಳೇದಾಗುತ್ತೆ. ಹೌದು, ನಮ್ಮ ಹತ್ರನೇ ಬರ್ಬೇಕಾಗತ್ತೆ. ನನ್ನ ಆಫೀಸ್ಗೆ ಫೋನ್ ಮಾಡಿ, ಅವರು ಡೇಟ್ ಕೊಡ್ತಾರೆ ಯಾವತ್ತು ಕ್ಲಾಸ್ ಇರುತ್ತೆ ಅಂತ.
ಅದನ್ನ ರಿಜಿಸ್ಟರ್ ಮಾಡಿಕೊಂಡು ನೀವು ಬರಬೇಕಾಗತ್ತೆ. ಅದೆಲ್ಲ ಆಫೀಸಲ್ಲಿ ಹೇಳ್ತಾರೆ. ಜೊತೆಗೆ ಸೂಜೋಗ್ ಥೆರಪಿ ಅಂತ, ಫೋನ್ ನಂಬರ್ ಸೂಜೋಗ್ ಥೆರಪಿ ಅನ್ನೋದು ಕೂಡ ನೀವು ಪ್ರಯೋಗ ಮಾಡಬೇಕು. ಈ ಬೆರಳಿನ ಯಾವುದೇ ತುದಿ ಆದರೂ ಪರವಾಗಿಲ್ಲ, ಆ ತುದಿನ ದಿನ ಪ್ರೆಸ್ ಮಾಡಬೇಕು. ದಿನಕ್ಕೆ 2 ಸಲ 3 ಸಲ ಪ್ರೆಸ್ ಮಾಡಬೇಕು. ಒಂದು ಸಲಿಗೆ 2 ನಿಮಿಷ. ಶಿವರಿಂಗ್ ಇರಲಿ, ಅದು ಪಾರ್ಕಿನ್ಸನ್ ತರನೂ ಆಗಿರುತ್ತೆ, ಮೆದುಳು ತೊಂದರೆ ಆದಾಗ ಎಲ್ಲ ಆಗುತ್ತೆ. ನೀವು ಮಾಡ್ಕೋತಾ ಬನ್ನಿ. ಜೊತೆಗೆ ನೀವು ಬೆಂಗಳೂರಿನಲ್ಲೇ ಒಂದು 10 ದಿನ ಇರೋಂಗಿದ್ರೆ ಒಂದು ಮೆಡಿಟೇಷನ್ ಕೂಡ ಹೇಳ್ಕೊಡ್ತೀನಿ. ಅದನ್ನ ನೀವು ಕಲಿತು ರೆಗ್ಯುಲರ್ ಅಭ್ಯಾಸ ಮಾಡಿದಾಗ ಎಲ್ಲ ಚಕ್ರಗಳು ಸಮ ಆಗುತ್ತೆ, ಮೆದುಳಿಗೆ ಶಕ್ತಿ ಬರುತ್ತೆ. ಹೀಗಾಗಿ ಎಲ್ಲ ರೀತಿಯ ತೊಂದರೆಗಳಿಗೂ ಅನುಕೂಲ ಕಾಣುತ್ತೆ. ಹಾಗಾಗಿ ನೀವು ನಮ್ಮ ಆಫೀಸ್ನ ಸಂಪರ್ಕ ಮಾಡಿ, ನಿಧಾನಕ್ಕಾಗತ್ತೆ, ಸರಿ ಹೋಗೋ ಸಂಭವ ಇದೆ. ಇರೋ ಟ್ರೀಟ್ಮೆಂಟ್ ಎಲ್ಲ ಚಾಲ್ತಿನಲ್ಲಿ ಇಡಿ. ಮಂಗಳೂರಿನಿಂದ ಫೋನ್ ಮಾಡಿದ್ರು, ಒಳ್ಳೆ ಒಂದು ಪ್ರಶ್ನೆಯನ್ನ ಕೇಳಿದರೆ. ಮೆದುಳು ಮೊನ್ನೆ ಲಾಸ್ಟ್ ವೀಕ್ ಎಲ್ಲ ಮಾತಾಡಿದ್ವಿ, ನಾವು ಇದೇ ವೀಕ್ ನಲ್ಲೇ ಮಾತಾಡಿದ್ವಿ ಅಂತ ಕಾಣುತ್ತೆ. ಇದೇ ಅದೇ ಸಮಸ್ಯೆನೇ ಇವರಿಗೆ ಕಾಣಿಸ್ಕೊಂಡಿದೆ. ನೋಡಿ, ಬಾಲಕೃಷ್ಣ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್. ಒಳ್ಳೆ ಒಂದು ಆರೋಗ್ಯದ ಅಡುಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮಗೂ ಅಡುಗೆ ಮಾಡಕ್ ಬರುತ್ತೆ, ನೋಡಿ ಎಷ್ಟು ಸಖತ್ತಾಗಿ ಮಾಡ್ತೀವಿ ನಾವು ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪೂರ್ಣಿಮಾ ಅಂತ. ಪೂರ್ಣಿಮಾ ಅವರು ಎಲ್ಲಿಂದ ರೀ? ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಇದೆ ನಿಮ್ಮನೆ? ಶಿವಮೊಗ್ಗದಲ್ಲಿ ವಿನೋಬ ನಗರದಲ್ಲಿದೆ. ವಿನೋಬ ನಗರದವರ ನೀವು? ಯಾರಿದ್ದಾರೆ ಬೆಂಗಳೂರಿನಲ್ಲಿ? ಅಣ್ಣ ಇದ್ದಾನೆ. ಅಣ್ಣ ಇಲ್ಲೇ ಇರೋದಾ? ನನ್ನ ಮನೆಯಲ್ಲಿ ಬಂದಿದ್ದೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ನೀವು? ಶಿವಮೊಗ್ಗ ಸ್ಪೆಷಲ್ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಪೂರ್ಣಿಮಾ ಅವರೇ? ಕ್ಯಾಪ್ಸಿಕಮ್ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ದಪ್ಪ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಸಾರಿನ ಪುಡಿ, ಬೆಲ್ಲ, ಹುಣಸೆ ಹಣ್ಣು, ಸಾಸಿವೆ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡುವ. ಫಸ್ಟ್ ಏನ್ ಕೊಡಿ ನಿಮಗೆ? ಫಸ್ಟ್ ಬಾಂಡ್ಲಿ ಬೇಕು. ಏನಿ ಕೇಳಿ, ಎಲ್ಲ ಅದ್ರೊಳಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀರಾ? ಹೌದು. ಮೊದಲಿಗೆ ಎಣ್ಣೆ ಹಾಕೋಣ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ನೀರಾವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಓಹೋ ಬಿಡಿ. ಎಲ್ಲಿ ಶಿವಮೊಗ್ಗದಲ್ಲಿ ಇದ್ದಾರಾ? ಶಿವಮೊಗ್ಗದಲ್ಲೇನೆ. ಮತ್ತೆ ಶಿವಮೊಗ್ಗ ತುಂಬಾ ದೊಡ್ಡದಾಗ್ಬಿಟ್ಟಿದೆ, ಬಿಸಿ ಆಗ್ಬಿಟ್ಟಿದೆ, ಬೆಳೆದ್ಬಿಟ್ಟಿದೆ, ಬೆಳೀತಾ ಇದೆ ಅಲ್ಲ? ಬೆಂಗಳೂರು ಆಗ್ತಾ ಇದೆ ನೋಡಿ. ಇನ್ನ 4 ವರ್ಷ ಹೋದ್ರೆ ಶಿವಮೊಗ್ಗನೂ ಬೆಂಗಳೂರು ತರನೇ ನೋಡಿ ಆಗಿದೆ. ಏನ್ ಖುಷಿ ನೋಡಿ ಶಿವಮೊಗ್ಗ ಬೆಂಗಳೂರು ಮಾಡೋದ್ರಲ್ಲಿ. ಅಯ್ಯೋ, ಎಷ್ಟು ಜನ ಮಕ್ಕಳು? ಒಬ್ಬಳೆ ಮಗಳು. ಮೊದಲು ಸಾಸಿವೆ ಹಾಕೊಳ್ತೀನಿ. ಹಾಕಿಮ್ಮ. ಆಮೇಲೆ ಸ್ವಲ್ಪ ಕಡಲೆಬೇಳೆ, ಓಕೆ ಓಕೆ, ಸ್ವಲ್ಪ ಉದ್ದಿನ ಬೇಳೆ, ಓಕೆ, ಸ್ವಲ್ಪ ಶೇಂಗಾ ಬೀಜ. ಓಕೆ. ಅತ್ತೆ ಇದಾರಾ? ಅತ್ತೆ ಇದಾರೆ. ಅತ್ತೆ ನಮ್ಮ ಜೊತೆಗೆ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಡಿಗೆ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆಜ್ ಏನು? ಯಾವಾಗ ನೀವು ಕ್ಯಾಪ್ಸಿಕಮ್ ತಗೊಂಬಂದ್ರಿ ಶಿವಮೊಗ್ಗದಿಂದ ಅವಾಗಲೇ ಅನ್ಕೊಂಡೆ ಇದು ವೆಜ್ ಅಂತ. ಅಣ್ಣ ಬೆಂಗಳೂರು ಸೆಟ್ಲ್ ಆಗ್ಬಿಟ್ಟಿದಾರಾ? ಅಣ್ಣ ಬೆಂಗಳೂರಲ್ಲಿ ಇರ್ತಾರೆ. ಓಕೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಪೂರ್ಣಿಮಾ ಅವರು? ಫ್ರೀ ಟೈಮಲ್ಲಿ ಪದಬಂಧ ಬಿಡಿಸ್ತೀನಿ, ಪೇಪರ್ ಓದ್ತೀನಿ, ಓಕೆ, ಆಮೇಲೆ ಬುಕ್ಸ್ಗಳು ಓದ್ತೀನಿ. ವೆರಿ ಗುಡ್. ಆಮೇಲೆ ಹಾಡು ಕೇಳ್ತೀನಿ. ಕೇಳ್ತೀರಲ್ಲ? ಕೇಳಬಹುದು. ಯಾರು ಹಾಡನ್ನ ಕೇಳಕ್ಕೇನಿದೆ ಹೇಳಿ, ಕೇಳ್ಬೋದು, ಹೇಳ್ತೀನಿ. ಓಕೆ. ಏನ್ ಸ್ಪೆಷಲ್ ಆಗಿ ಮಾಡ್ತೀರಾ ಅಡುಗೆ ನೀವು ನಿಮ್ಮ ಮನೇಲಿ ನಿಮ್ಮ ಯಜಮಾನ್ರಿಗೆ? ಸ್ಪೆಷಲ್ ಆಗಿ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ನೀವು ಮಾಡೋದೇನು ಇಷ್ಟ ನಿಮ್ಮ ಯಜಮಾನ್ರಿಗೆ? ಏನ್ ಯಜಮಾನ್ ಹೆಸರು? ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿಗಳಿಗೆ ನೀವು ಮಾಡೋ ಪೂರ್ಣಿಮಾ ಮಾಡೋದು ಏನ್ ಇಷ್ಟ? ಎಲ್ಲ ಸಾಮಾನ್ಯ ನೀನ್ ಚೆನ್ನಾಗಿ ಮಾಡೋದು ಅಂತ ಹೇಳಿರ್ತಾರೆ, ಸುಮ್ನಿರಿ. ಆ ಥರದ್ದೇನು? ಓಲಿ ಇದೊಂದು ಚೆನ್ನಾಗಿ ಮಾಡಕ್ ಬರಲ್ಲ ಅಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ಹೌದಾ? ಓಕೆ ಓಕೆ ಓಕೆ, ಹಾಕಬಹುದು. ಈಗ ಕರಿಬೇವು ಹಾಕ್ತೀನಿ. ಹಾಕಿ. ಓಕೆ. ಕ್ಯಾಪ್ಸಿಕಮ್ ಹಾಕ್ತೀನಿ. ಎಸ್ ಮೇಡಮ್. ಸ್ವಲ್ಪ ಹೊತ್ತು ಮುಚ್ಕೋಣ. ಮುಚ್ಚಬೇಕಾ? ಹೌದು, ಮುಚ್ಚಿದ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಬಾಡುತ್ತೆ. ಮತ್ತೆ ಇನ್ನೇನು ಶಿವಮೊಗ್ಗ ಸಮಾಚಾರಗಳು? ಎಲ್ಲ ನಾರ್ಮಲ್ ಆಗಿದೆ. ಮೀನಾಕ್ಷಿ ಭವನ್ಗೆಲ್ಲ ಹೋಗ್ತೀರಾ? ತುಂಬಾ. ಇನ್ಯಾವ ಹೋಟ್ಲು ಚೆನ್ನಾಗಿದೆ ಇವಾಗ ಅಲ್ಲಿ? ಶುಭಂ ಅಂತ ಹೇಳಿ ಒಂದಿದೆ, ತುಂಬಾ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಯಾವ್ದೇ ಚೆನ್ನಾಗಿದೆ? ಬ್ರೇಕ್ಫಾಸ್ಟ್ಗೆ ಶುಭಂ ಚೆನ್ನಾಗಿದೆ, ಮೀನಾಕ್ಷಿ ಭವನ್. ಆಮೇಲಿಂದ ಅಷ್ಟೇ? 2ನೇ 3ನೇ ಹೋಟ್ಲು ಜ್ಞಾಪಕಕ್ಕೆ ಬರಲ್ಲ ಶಿವಮೊಗ್ಗ. ಪವನ್ ಹೋಟೆಲ್ ಇದೆ. ಓಕೆ. 7 to 11 ಅಂತ ಇದೆ. ತುಂಬಾ ಇದೆ, ಹೋಗ್ತಾ ಇರ್ತೀವಿ. ಎಲ್ಲ ಕಡೆನೂ ಟೇಸ್ಟ್ ಮಾಡ್ತೀನಿ. ಇನ್ನೇನ್ ಮಾಡೋದು? ಇನ್ನು ಎಲ್ಲಿಗೆ ಹೋಗೋದು? ಅಲ್ಲಲ್ಲೇ ಓಡಾಡ್ತಾ ಇರ್ಬೇಕು. ಎಲ್ಲ ಕಡೆಗೂ ಸಾಮಾನ್ಯ ಓಡಾಡ್ತಾ ಇರ್ತೀವಿ. ಆಗಿದೆಯಾ? ಇಲ್ಲ, ಚೂರಾಗ್ಲಿ. ಚೆನ್ನಾಗಿ ಮಾಡ್ಬೇಕಲ್ಲ, ಅದು ಮೆತ್ತಗಾಗ್ಬೇಕು ಸ್ವಲ್ಪ ಮೇಲ್ಗಡೆ ಎಲ್ಲ. ಮತ್ತೆ ಟೇಸ್ಟ್ ಬರೋದಿಲ್ಲ. ಈಗ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ಹುಣಸೆ ರಸನಾ? ಹೌದು.
ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹಾಕಿ. ಓಕೆ. ಸ್ವಲ್ಪ ಉಪ್ಪು. ಸಾಕಾ? ಚೂರು ಹಾಕಿ. ಚಿತ್ರಾನ್ನ ತರ ಆದ್ರೆ ಚಿತ್ರಾನ್ನ ಅಲ್ಲ ಅಲ್ಲ ಅಲ್ವಾ? ಚಿತ್ರಾನ್ನ ಥರನೇ ಆದ್ರೆ ಚಿತ್ರಾನ್ನ ಅಲ್ಲ. ಅಲ್ಲ. ಏನ್ ಪುಡಿ? ಬೇಗ ಏನ್ ಪುಡಿ ಆಗುತ್ತೆ. ಇದು? ಸಾರಿನ ಪುಡಿ. ಸಾರಿ ನಿಮ್ಮ ಮನೆದಾ? ಸಾಂಬಾರ್ ಪುಡಿ ರೆಗ್ಯುಲರ್ ಆಗಿ ಮಾಡೋಂಥ ಸಾರಿಗೆ ಸಾಂಬಾರಿಗೆ ಹಾಕುವಂತ ಸಾರಿನ ಸಾರಿನ ಪುಡಿ. ಪುಡಿ. ಓಕೆ. ಮನೇಲಿ ಯಾವ್ದು ನಾವು ಸಾಂಬಾರ್ ಪುಡಿ ಯೂಸ್ ಮಾಡ್ತೀವಿ ಅದನ್ನೇ ಅದೇ ಹಾಕ್ಕೊಂಡು ಆದ್ರೂ ಹೋಗ್ತೀರಾ? ಸಾಕಾಗುತ್ತೆ, ಬೇಗ ಆಗುತ್ತೆ. ಓಕೆ. ನೋಡಿ ಒಂದ್ ಆಗಿದೆ. ನಿಮಿಷ ಮುಚ್ಚಿಟ್ಬಿಡಿ. ಮುಚ್ಚೋಣ. ಓಕೆ. ಇಲ್ಲೆಲ್ಲ ಆಯ್ತಾ? ಹಾಕಿದ್ರೆ ಇನ್ನೇನು ಹಾಕ್ಬೇಕು? ಇನ್ನು ಕೊತ್ತಂಬರಿ ಸೊಪ್ಪಿದೆ, ಇದಿದೆ, ಕಾಯಿ ತುರಿ ಇದೆ. ಗೊಜ್ಜಾಗಿದೆ. ಗೊಜ್ಜಾಗಿದೆ ಅಲ್ಲ? ಹೌದು ಆಗಿದೆ. ಸಾಕಲ್ಲ ಇನ್ನ? ಸಾಕು. ರೈಸ್ ಹಾಕ್ತಾ ಇದ್ದೀನಿ. ಎಸ್. ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್. ಬೇಗ ಆಗುವಂತ ಪುಡಿ ಗಿಡಿ ಎಲ್ಲ ಏನು ಬೇಕಾಗಿಲ್ಲ, ಅದೇ ಮಲ್ಲಿರ ಸಾಂಬಾರ್ ಪುಡಿ ಹಾಕ್ತಾ ಕಳಿಸ್ದ. ನೋಡಕ್ಕೆ ಪುಳಿಯೋಗರೆ ತರ ಕಾಣುತ್ತೆ, ಪುಳಿಯೋಗರೆ ಅಲ್ಲ. ಚಿತ್ರಾನ್ನ ತರ ಅನ್ಕೋಬಹುದು, ಆದ್ರೆ ಚಿತ್ರಾನ್ನನೂ ಅಲ್ಲ. ಇದು ಕ್ಯಾಪ್ಸಿಕಮ್ ರೈಸ್. ಏನ್ರಿ ಪುಡಿ? ರೈಸ್ ಬಾತ್. ಓಕೆ. ಅರ್ಜೆಂಟಿಗೆ ಬಾಕ್ಸಿಗೆ ಹಾಕ್ಲಿಕ್ಕೆ, ಓಕೆ. ಟಿಫನ್ ಕಟ್ಕೊಂಡು ಹೋಗ್ಲಿಕ್ಕೆ. ಓಕೆ. ಅನ್ನ ಮಿಕ್ತಾಗ ಖಾಲಿ ಮಾಡ್ಸಕ್ಕೆ, ಯಜಮಾನ್ರು ಮನೆಗೆ ಬರ್ದೇ ಇರಕ್ಕೆ ಇವೆಲ್ಲ ಕೊಡ್ಬೋದು ಅಲ್ವೇನ್ರಿ? ಹಾಕಿ. ಕಾಯಿ ಎಷ್ಟು ಹಾಕಿದ್ರು ಅಷ್ಟು ಚೆನ್ನಾಗಿರುತ್ತಾ? ಅಷ್ಟು ಟೇಸ್ಟ್ ಆಗುತ್ತೆ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆ. ಅಂತೂ ನಿಮ್ಮ ಮಣ್ಣಿಗೆಲ್ಲ ತೊಂದರೆ ಇವತ್ತು ಎಣ್ಣೆಯಿಂದ. ಬೆಳಗ್ಗೆ ಬಂದಿದ್ದೀವಿ, ಇವತ್ತು ನೈಟ್ ಹೊರಟು ಬಿಡ್ತೀವಿ. ನಾಳೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕು. ಹೌದೌದು. ಮಗು ಸ್ಕೂಲ್ ಇದೆ, ಕರೆಕ್ಟ್. ಮನೆಯವ್ರ ಆಫೀಸ್ ಹೋಗ್ಬೇಕು. ಕರೆಕ್ಟ್. ಕಳಿಸೋದೇ ಹೆಚ್ಚು ಅವರು. ಬಿಸಿ ಬಿಸಿ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಇದೆ. ಓಕೆ. ನೋಡಿ, ಬಿಸಿ ಬಿಸಿಯಾಗಿ ಕ್ಯಾಪ್ಸಿಕಮ್ ಕಾಣ್ತಾ ಇರೋಂಥ ರೈಸ್ ಬಾತ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಚಿತ್ರಾನ್ನ ಅಲ್ಲ, ಪುಳಿಯೋಗರೆ ಅಲ್ಲ, ಇದು ಕ್ಯಾಪ್ಸಿಕಮ್ ರೈಸ್ ಬಾತ್ ಅಂತ ಹೇಳಿ ಪೂರ್ಣಿಮಾ ಅವರು ಶಿವಮೊಗ್ಗದಿಂದ ಬಂದು ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಶಿವಮೊಗ್ಗದಿಂದ ಬಂದಂತ ಪೂರ್ಣಿಮಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಹಾಕಿ ಹುರಿದು ಕರಿಬೇವು, ದಪ್ಪ ಮೆಣಸಿನಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ಹುಣಸೆ ರಸ, ಬೆಲ್ಲ, ಉಪ್ಪು, ಸಾರಿನ ಪುಡಿ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಸಿ ಅನ್ನ ಹಾಕಿ ಕಲಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಟು ಟೇಸ್ಟ್. ಓಕೆ. ಪೂರ್ಣಿಮಾ ಅವರೇ, ಹೇರ್ ಮಗಳ ಏನ್ ಮಗಳ ಹೆಸರು? ವಿಧಾತ್ರಿ. ವಿಧಾತ್ರಿ ಎಷ್ಟನೇ ಕ್ಲಾಸು? 4ನೇ ಕ್ಲಾಸಾ? 4th ಸ್ಟ್ಯಾಂಡರ್ಡ್. ಓಕೆ. ವಿಧಾತ್ರಿನೂ ಸಹ ಶಿವಮೊಗ್ಗದಿಂದ ಕರ್ಕೊಂಡು ಬಂದಿದ್ದಾರೆ. ಅಮ್ಮ ರಜಾ ಹಾಕ್ಸಿ ಹೋಗಿ ನೋಡ್ಕೊಂಡೇ ಬರ್ಬೋಣ, ಅದ್ ಏನ್ ಅಡಿಗೆ ಮಾಡೇ ಕೊಟ್ಬೋಣ ಅಂತ ಬಂದ್ಬಿಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡೋದಾ? ಖಂಡಿತ ಮಾಡಿ. ಇನ್ನೊಂದು ಸ್ವಲ್ಪ ಅನ್ನ ಕಲ್ಸ್ಕೋಬೋದಾಗಿತ್ತು. ಅನ್ನ ಹಾಕ್ಬೋದು. ಗೋಧಿ ಜಾಸ್ತಿನೇ ಇದೆ. ನೀನು ಪುಳಿಯೋಗರೆ ಟೇಸ್ಟ್ ಆಗ್ಬಿಡ್ತೀವೇನೋ, ಅದೇ ಪುಳಿಯೋಗರೆ ಅಲ್ಲ ಅಲ್ಲ ಅಲ್ಲ? ಹೌದು, ಸ್ವಲ್ಪ ಟೇಸ್ಟ್ ಆಗೇ ಬರುತ್ತೆ. ಈಸಿಯಾಗಿ ಬೇಗ ಮಾಡ್ಬೋದು. ಅರ್ಜೆಂಟ್ ಇದ್ದಾಗ ಬಾಕ್ಸ್ಗೆ ಹಾಕೊಳ್ಳೋಕ್ಕೆ, ಟಿಫನ್ ಕ್ಯಾರಿಯರ್ಗೆ. ಪುಳಿಯೋಗರೆ ಪುಡಿನೂ ಬೇಡ, ಏನು ಬೇಡ, ಸಾಂಬಾರ್ ಪುಡಿ ಹಾಕಿ ಮಾಡ್ಕೋಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಭವನ ನಿಮಗೋಸ್ಕರ. ಥ್ಯಾಂಕ್ ಯು. ಮತ್ತೆ ಮುಳಿಯಾ ಜ್ಯುವೆಲರ್ಸ್ ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ತುಂಬ ಫೇಮಸ್ ಆದಂಥ ಒಂದು ಜ್ಯುವೆಲರಿ ಶಾಪ್ ಇದು. ಇವರು ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ಕೂಡ ಇವರು ಶೋರೂಮ್ ಇದೆ. ಯಜಮಾನರನ್ನ ಕರ್ಕೊಂಡು ಬನ್ನಿ, ಬೆಂಗಳೂರಿಗೆ ಬಂದಾಗ ಏನು ಬೇಕಾದ್ರೆ ತಗೊಂಡ್ವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯೂನಿಬಿಕ್ ಕುಕೀಸ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಲ್ಲ ರೀತಿಯ ಕುಕೀಸ್ಗೆ ಯೂನಿಬಿಕ್ ಒಂದೇ ಒಂದು ಹೆಸರು. ನಮ್ಮ ಇದರೊಳಗೆ ಬಾದಾಮಿ ಮತ್ತೆ ಖಾರ, ಜೀರಾ ಎಲ್ಲ ರೀತಿಯ ಕುಕೀಸು ಸಿಗುತ್ತೆ. ಜೊತೆಗೆ ನಮ್ಮ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿ ತಿನ್ಬೇಕು ಅಂದಾಗೆಲ್ಲ ರಸ್ತೆಯಲ್ಲಿ ಸಿಗಲ್ಲ, ರಸ್ತೆಯಲ್ಲಿ ಸಿಕ್ಕಿದ್ರು ಹೈಜಿನಿಕ್ ಆಗಿರಲ್ಲ.
ಅವಾಗ ಏನ್ ಮಾಡ್ಬೇಕು ಅಂದ್ರೆ ಮಯ್ಯಾಸ್ ಅವರ ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ. ಥ್ಯಾಂಕ್ ಯು. ಜೊತೆಗೆ 50 ದಿನಗಳಲ್ಲಿ 50,000 ಬುಕ್ಕು ಸೇಲ್ ಆದಂತ ಒಂದೇ ಒಂದು ರೆಸಿಪಿ ಪುಸ್ತಕ ಕನ್ನಡದಲ್ಲಿ ಒಗ್ಗರಣೆ ಡಬ್ಬಿ ವೆಜ್ ಪಾರ್ಟ್ 1 ಪುಸ್ತಕ ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ಮ ಅಡುಗೆ ಮನೆಯ ಶುಚಿಯಾಗಿಡಲು ನಾವು ಉಪಯೋಗಿಸ್ತಾ ಇದೀವಿ ಗಾಲ ಪೊರಕೆಗಳನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿತಾ ಇದೀವಿ ಪ್ರಕಾಶ್ ರಾವ್ ಅವ್ರನ್ನ. ಪ್ರಕಾಶ್ ಅವ್ರು ಏನೋ ಮಾಡ್ತೀವಿ ಅಂತ ಹೇಳಿದ್ರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬಾ ಕನ್ಫ್ಯೂಷನ್ ಇದ್ದೀನಿ. ಪ್ರಕಾಶ್ ಅವ್ರು ಬನ್ರಿ ಇಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಅದೇನ್ರಿ ಅದು ಹೆಂಗ್ರಿ ಆಗುತ್ತೆ? ಚಿಕನ್ ಬಜ್ಜಿ ಸರ್. ಏಯ್ ಚಿಕನ್ ಬೇಯ್ಬೇಕಲ್ವೇನ್ರಿ? ಬೇಯುತ್ತೆ. ಹೆಂಗ್ ಬೇಯ್ತ್ರಿ? ಎಣ್ಣೆಲೆ ಬೇಯ್ಬೇಕಲ್ವಾ? ಎಣ್ಣೆಲಿ ಬೇಯಲ್ಲ. ಹಾ. ಮೊದಲು ಒಂದು ತವಾದಲ್ಲಿ ನಾವು ಬಿಸಿ ಮಾಡ್ಕೋಬೇಕು. ಬಿಸಿನ ಬೇಯಿಸ್ಕೋಬೇಕಾ? ಮಸಾಲ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸಿ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಬಜ್ಜಿಯನ್ನ ಮಾಡಿ ತೋರಿಸ್ತಾ ಇದೀವಿ. ಮೋಸ್ಟ್ಲಿ ಚಿಕನ್ ಬಜ್ಜಿ ಯಾರು ಮಾಡಿರಲ್ಲ, ಮೊಟ್ಟೆ ಬಜ್ಜಿ ಮಾಡಿರ್ತಾರೆ. ಈ ಚಿಕನ್ ಬಜ್ಜಿ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಚಿಕನ್ ಬಜ್ಜಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ಒಂದು ಪ್ಯಾನ್ ಕೊಡಿ ಸರ್. ಏನ್ ಮಾಡ್ತೀರಾ ಇದ್ರೊಳಗೆ? ಮಿಕ್ಸಿಂಗ್ ಬೌಲ್ ತಗೊಳ್ತೀವಿ. ತಗೊಳ್ಳಿ. ಎಣ್ಣೆ ಬೇರೆ ಕಾಯಿಸೋಕೆ ಇಟ್ಕೋಬೇಕು. ಹೌದ್ಗಡೆ ಏಜನ್ ಕೆಲಸ ಇದೆ. ಮಾಡಿ. ಬೌಲ್ ಚಿಕನ್ ಹಾಕ್ತೀನಿ, ಬೋನ್ಲೆಸ್ ಇದು. ಓಕೆ, ಹಾಕಿ. ಓಕೆ, ಉಪ್ಪು ಹಾಕೊಂಡ್ರೆ ಸಾಕಾ? ಉಪ್ಪು ಹಾಕ್ತೀನಿ ಅದರಲ್ಲಿ. ಓಕೆ, ಖಾರ ಪುಡಿ ಹಾಕ್ತೀನಿ ಅದರಲ್ಲಿ. ಖಾರ ಪುಡಿ, ಅಚ್ಚ ಖಾರದ ಪುಡಿ. ಓಕೆ, ಆಮೇಲೆ ಚೂರು ಅರಿಶಿನ ಪುಡಿ ಹಾಕ್ತೀನಿ ಅದರಲ್ಲಿ. ಓಕೆ, ಕೆಂಪು ಅರಿಶಿನ. ನಂತರ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಮಾಡ್ಕೊಳ್ಳಿ. ಚೂರು ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಸಿ ಆಗಲಿ, ಚೆನ್ನಾಗಿ ಬಿಸಿ ಆಗಲಿ. ಆಯಿಲಲ್ಲಿ ಬೇಯಿಸ್ಕೋಬೇಕು ಅದನ್ನ. ಓಕೆ, ಆಮೇಲೆ ಎಣ್ಣೆಲಿ ಹಾಕ್ತೀನಿ. ಎಣ್ಣೆಲಿ ಹಾಕ್ತೀನಿ ಕಡಲೆ. ಅಷ್ಟೊತ್ತಿಗೆ ಇದು ಬೇರೆ ಕಲ್ಸ್ಕೋಬೇಕು, ನೀವು ಹಿಟ್ಟು ಬೇರೆ ಕಲ್ಸ್ಕೋಬೇಕು. ಈ ಮಸಾಲೆ ಎಲ್ಲ ಒಳಗಡೆ ಇಟ್ಕೊಳ್ಳಿ ಅಂತ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ. ಉಪ್ಪು ಖಾರ ಅಷ್ಟೇನೆ ಹಾಕಿರೋದು, ನೀವು ಏನು ಎಲ್ಲ ಹಾಕಿಲ್ಲ, ಎರಡೇ ಹಾಕಿರೋದಲ್ವಾ? ಅಷ್ಟೇ. ಓಕೆ ಸರ್. ಉಪ್ಪು ಖಾರ ಎರಡೇ ಸಾಕೇನ್ರಿ ಪ್ರಕಾಶ್ ರಾವ್? ಹಿಟ್ಟಲ್ಲಿ ಹಾಕ್ತೀನಿ ಸರ್, ಹಿಟ್ಟು ಹಾಕ್ತೀನಿಲ್ಲ. ಓಕೆ, ಕರೆಕ್ಟ್ ಅಲ್ಲ, ಹಿಟ್ಟೆ ಹಾಕ್ತೀರಾ, ಬಟ್ ಒಳಗಡೆ ಎರಡೇ ಸಾಕಾ? ಸಾಕು. ಬಜ್ಜಿ ಅಂದ್ರೆ ಅಷ್ಟೇ ಬರೋದು, ಇನ್ನೇನು ಬರಲ್ಲ ಸರ್. ಏನೋ ಹೇಳಿ ಸ್ವಾಮಿ ನೀವು. 5 ಸ್ಟಾರ್ ಹೋಟ್ಲ್ ಅವ್ರು ಏನ್ಲೂ ನಡೆಯುತ್ತೆ. ಈ ಕಡೆ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಈ ಟೆಂಡರೈಸ್ ಚಿಕನ್ನೇ ಮಾಡ್ತಾ ಇರೋದ್ರಿಂದ ನೀವು ಅದು ತೊಂದರೆ ಕಾಣಲ್ಲ. ಬೇರೆ ಚಿಕನ್ ಅಲ್ಲಿ ಮಾಡಕ್ ಆಗದೇ ಇಲ್ಲ. ಆಗೋದು ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಅಂದ್ರೆ ಬೇಯಲ್ಲ. ಆಮೇಲೆ ಬೇರೆ ತಿನ್ನಕ್ಕೂ ಆಗಲ್ಲ ಈಸಿಯಾಗಿ ತಿನ್ನಕ್ಕಾಗಲ್ಲ. ಹಿಂಗೆ ನೋಡಿದ್ರ ಬೋನ್ಲೆಸ್ ಇದು ಚೆನ್ನಾಗಿದೆ ನೋಡಿ. ಈಗ ಚೆನ್ನಾಗಿದೆ. ಹಿಟ್ಟನ್ನ ಕಲ್ಸ್ಕೊಬಿಡಿ ನೀವು, ಬಿಡಿ, ಅದು ಬೇಯ್ತಾ ಇರಲಿ, ಪ್ರಾಬ್ಲಮ್ ಇಲ್ಲ. ಚಿಕನ್ ಬೋಂಡ ಎಲ್ಲೂ ಮಾಡಲ್ಲ, ಮಾಡ್ತೀರಾ ನೀವು 5 ಸ್ಟಾರ್ ಹೋಟ್ಲಲ್ಲಿ? ಇಲ್ಲ, ಚಿಕನ್ ಬೋಂಡ ಇಲ್ಲ ಮಾಡಲ್ಲ. ಮೊಟ್ಟೆ ಬೋಂಡ ಓಕೆ, ಕೈಮಾದು ನೋಡಿರ್ಬೋದು. ಇದು ಚಿಕನ್ದು ನಾನು ನೋಡಿಲ್ಲಪ್ಪ ಎಲ್ಲೂ. ಹಾಕ್ಲಾ ಸರ್? ಕಟ್ಲೆಟ್ ಹಾಕ್ತಿ? ಹಾಕಿ ಸರ್, ಹಾಕಿ. ಕಡ್ಲೆ ಹಿಟ್ಟು ಒಂದು 150 ಗ್ರಾಮ್. ಓಕೆ, ಅಕ್ಕಿ ಹಿಟ್ಟು ಹಾಕ್ತೀನಿ ಕ್ರಿಸ್ಪಿ ಬರಕ್ಕೆ. ಅಕ್ಕಿ ಹಿಟ್ಟು ಹಾಕ್ತೀರಾ? ಹೌದು, ಒಂದು 50 ಗ್ರಾಮ್ ಅಕ್ಕಿ ಹಿಟ್ಟು ಹಾಕ್ತೀನಿ. ಓಕೆ, ಕ್ರಿಸ್ಪಿ ಬರುತ್ತೆ. ಓಕೆ, ಜೊತೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ, ಒಂದು ಚೂರು ರೈಸ್ ಆಗುತ್ತೆ, ದಪ್ಪ ಆಗೋದಂತ. ಓಕೆ, ಹಾಕಿ ಸ್ವಲ್ಪ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಇದರಲ್ಲಿ. ಅದಕ್ಕೇನೆ ಹಿಟ್ಟಲ್ಲಿ. ಓಕೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಲೈಟಾಗಿ ತಿನ್ನಕ್ಕೆ. ಒಂದು ಖುಷಿ ಅಂದರೆ ಓಮ್ ಕಾಳು ಹಾಕಿಲ್ಲ ನೀವು, ಅದೊಂದೇ ಖುಷಿ ನನಗೆ. ಓಮ್ ಕಾಳು ವೆಜ್ಜಿಗೆ ಹಾಕ್ತೀನಿ, ನಾನ್ ವೆಜ್ ಸಟ್ ಆಗಲ್ಲ. ಅದು ಹಾಕಲ್ವಾ? ಹೌದು. ಓಕೆ ಸರ್. ಕಡಲೆ ಹಿಟ್ಟಲ್ವಾ ಇಲ್ಲಿ ಹಾಕಿರೋದು ನಾವು? ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀವಿ ಇದರಲ್ಲಿ. ಓಕೆ, ಖಾರ ಪುಡಿ ಹಾಕ್ತೀನಿ, ಅಚ್ಚ ಖಾರ ಪುಡಿ ಇದರ ಜೊತೆ ಹಾಕ್ತೀನಿ ಸ್ವಲ್ಪ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಬೆಂದೋಯ್ತ್ರಿ ಇದು ಚಿಕನ್? ಅಷ್ಟೇ ತೆಗೆದ್ಬೇಡ ಅಷ್ಟೇ. ಅದು ಆಫ್ ಮಾಡೋಣ ಇದನ್ನ? ಆಫ್ ಮಾಡಿ ಅಷ್ಟೇ ಸಾಕು, ಬೆಂದಿದೆ ಅದು, ಅದೇನಿಲ್ಲ. ತಣ್ಣಗಾಗಬೇಕಲ್ಲ ಇದು? ತಣ್ಣಗಾಗಬೇಕು ಸ್ವಲ್ಪ. ನೋಡಿ ಕಲರ್ ಬಂದ್ಬಿಟ್ಟು ಚೆನ್ನಾಗಿ ಬೆಂದೋಯ್ತದೆ. ಹೌದೌದು, ಬಂದಿದೆ.
ಟೆಂಡರ್ ಚಿಕನ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ ಸರ್ ಈ ಚಿಕನ್ ಕಾಸ್ಟ್ಲಿ ಆಗುತ್ತೆ ಬಟ್ ಚೆನ್ನಾಗಿರೋದು ತಿನ್ಬೇಕು ಅಂದಾಗ ಯಾವಾಗಲಾರ ಒಂದ್ಸರಿ ತಂದು ಮಾಡ್ಕೋಬಹುದು. ಮಾಡ್ಕೋಬೇಕು. ನಾವೇನು ಯಾವಾಗಲೂ ಇದೇ ತಿನ್ನಿ ಅಂತ ಹೇಳಲ್ಲ, ಚಿಕನ್ನ ಟೆಂಡರೈಸು ಮಾಡ್ಕೋಬಹುದು. ಸ್ವಲ್ಪ ಮೊಸರು ಗೀಸರು ಹಾಕಿ ಒಂದು ಅರ್ಧ ಗಂಟೆ 15 ನಿಮಿಷ ಬಿಟ್ಟು ಚಿಕನ್ ಟೆಂಡರೈಸ್ ಆಗ್ಬಿಡ್ತದೆ, ಬಿಗ್ ಡೀಲ್. ಬಟ್ ಮಾಡ್ಕೋಬೇಕಲ್ಲ, ಮಾಡ್ಕೊಳಂಗಿದ್ರೆ ಮನೇಲೆ ಏನ್ ಬೇಕಾದ್ರೆ ಮಾಡ್ಕೋಬಹುದು, ಮಾಡ್ಬೇಕಲ್ಲ. ಅದೇ ಹಿಟ್ಟು ರೆಡಿ ಆಯ್ತಾ? ರೆಡಿ ಆಯ್ತು. ಗಟ್ಟಿಗಿದ್ಯಾ ತೆಳಗಿದ್ಯಾ? ಸರಿ, ಬಿಡಿ ಸರಿ ಇಟ್ಟ ನೋಡೋಣ. ಓಕೆ ಕರೆಕ್ಟ್ ಇದೆ ಬಿಡಿ. ಓಹೋ ಡಬಲ್ ಧಮಾಕ, ಎಲ್ಲ ಒಟ್ಟಿಗೆ ಹಾಕ್ಬಿಡಿ, ಇಲ್ಲಾಂದ್ರೆ ನಿಮ್ಗೆ ಬಿಡಿ. ಓಕೆ ಸಾಕು, ಹಿಂಗೆ ಇರ್ಬೇಕು, ತುಂಬಾ ಆದ್ರೆ ಎಲ್ಲ ಬೇಯಲ್ಲ ಅಲ್ಲ. ಯಾರಿಗೂ ಗೊತ್ತಾಗಲ್ಲ ಬಿಡಿ ಏನ್ ಬಜ್ಜಿ ಮಾಡಿದೀವಿ, ಒಳಗಡೆ ಏನ್ ಇಟ್ಟಿದೀವಿ ಅಂತ ನಾವ್ ಹೇಳ್ಬೇಕು. ಅಲ್ಲಿ ತನಕ ಯಾರಿಗೂ ಗೊತ್ತಾಗಲ್ಲ ಬಿಡಿ. ಎಸ್ ಕರೆಕ್ಟ್ ಆಗಿದೆ. ಚಿಕನ್ ಒಂದ್ ರೌಂಡ್ ಅವಾಗಲೇ ಬೆಂದಾಗಿದೆ. ಎರಡನೇ ರೌಂಡ್ ಇರೋಳಗೆ ಬೆಂದ್ರೆ ಚಿಕನ್ ಬಜ್ಜಿ ಬಜ್ಜಿ ತಾನೆ ಇದು? ಹೌದು ಬಜ್ಜಿನೇ, ಚಿಕನ್ ಬಜ್ಜಿ ನೋಡಿ ಹೇಗಿದೆ. ಎಸ್ ಪ್ರಕಾಶ್ ಕರೆಕ್ಟ್ ಆಗಿ ಅದುವಾಗ ಒಂದೇ ತರ ಇದೆ ನೋಡಿ. ಆಗಿದೆ 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 ನೋಡಿದ್ರ ಕಲರ್ ಹೆಂಗ್ ಬಂದಿದೆ. ಎಸ್ ಚಿಕನ್ ಬಜ್ಜಿ ರೆಡಿ ಮಾಡಿದ್ದಾರೆ ಪ್ರಕಾಶ್ ಅವರು. ಏನದು ಏನು ಹಾಕ್ತಾ ಇದ್ದೀರಾ? ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಮೇಲ್ಗಡೆ. ಹಾಕಿ ಹಾಕಿ. ಓಕೆ ಚಾಟ್ ಮಸಾಲ ತಗೊಳ್ಳಿ ಸರ್, ಚಿಕನ್ ಬಜ್ಜಿ ರೆಡಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿಕನ್ ಬಜ್ಜಿ ಮೋಸ್ಟ್ಲಿ ಎಲ್ಲೂ ನೀವು ಕೇಳಿರಲ್ಲ, ಇದು ಟೆಂಡರೈಸ್ ಆಗಿರುವಂಥ ಚಿಕನ್ ಅನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಚಿಕನ್ ಬಜ್ಜಿ. ಇದನ್ನ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಚಿಕನ್ ಮಾಡ್ಕೊಳ್ಳಿ. ಚಿಕನ್ ಬಜ್ಜಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಕಲಸಿ ಇದನ್ನು ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಿಟಿಕೆ ಅಡುಗೆ ಸೋಡಾ, ಕಾಳು ಮೆಣಸಿನ ಪುಡಿ, ಉಪ್ಪು, ಅಚ್ಚ ಖಾರದ ಪುಡಿ, ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಫ್ರೈ ಮಾಡಿದ ಚಿಕನ್ ಪೀಸ್ಗಳನ್ನು ಈ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚಿಕನ್ ಬಜ್ಜಿ ಸವಿಯಲು ಸಿದ್ಧ. ತುಂಬಾ ಕ್ರಿಸ್ಪಿಯಾಗಿ ಬಂದಿರೋ ತರ ಅನಿಸ್ತಾ ಇದೆ. ಹೌದು ಸರ್, ಚೆನ್ನಾಗಿದೆ ರೀ ನೋಡಕ್ಕೆ. ಬಿಸಿ ಇದೆ. ಸಂಚರ ಚೆನ್ನಾಗಿದೆ. ಬಜ್ಜಿ ಮಾಡ್ಕೋ, ಈ ತರ ಬಜ್ಜಿ ಮಾಡ್ಕೋ ತಿನ್ಬೋದು ಚಿಕನಲ್ಲಿ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಆ ಚಾಟ್ ಮಸಾಲ ಮೇಲೆ ಹಾಕಿರೋದು ಕೂಡ ಒಂದು ಹೊಸ ಫ್ಲೇವರೇ ಕೊಡ್ತಾ ಇದೆ. ಅದ ಚೆನ್ನಾಗಿದೆ ನೋಡಿ ಚಿಕನ್. ಅದೇ ಚೆನ್ನಾಗಿ ಬೆಂದಿದೆಯಲ್ಲ. ನಾನು ಚಿಕನ್ ಬೇಯಲ್ಲ ಅನ್ಕೊಂಡಿದ್ದೆ. ಇಲ್ಲ, ಈ ಥರ ಬೇಯಿಸ್ಬಿಟ್ಟು ಏನಾರೇ ನಾವು ಮಾಡಿದ್ರೆ, ಆ ಥರ ಮಾಡಿದ್ರೆ ಬೆಂದೋಗ್ಬಿಡ್ತೀವಿ ಬೇಗ. ಡೈರೆಕ್ಟ್ ಆಗಿ ಬೇಯಲ್ಲ ಹಿಟ್ಟಲ್ಲಿ, ಬೇಯಿಸ್ಕೊಂಡು ಮಾಡಬೇಕು. ಅದನ್ನು ಫಸ್ಟು ತವ ಮೇಲೆ ಹಾಕಿ ಮಸಾಲ ಎಲ್ಲ ಮಾಡಿ ತವ ಮೇಲೆ ಫ್ರೈ ಅರ್ಧ ಅಲ್ವಾ ಬೇಯಿಸ್ಕೊಬೇಕು, ಆಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು, ಆವಾಗ ಸರಿಯಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಆ ಕ್ರಿಸ್ಪಿ ಆಗಿದೆ ಮೇಲ್ಗಡೆ. ಹೌದಾ, ನಿಮಗೆ ಮೇಲ್ಗಡೆ ಕ್ರಿಸ್ಪಿ ಅದು ಇಂಪಾರ್ಟೆಂಟು. ನೀವು ಬಜ್ಜಿಗೆ ಮಾಡ್ತೀರಾ, ಬೋಂಡಾ ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ ತಿನ್ನಕ್ಕೆ. ಎಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ ಸರ್, ಈ ಥರ ಚಿಕನ್ದು ನಮಗೂ ಬಜ್ಜಿ ಮಾಡ್ಕೊಡ್ಬೇಕು ಅಂದರೆ ಪ್ರಕಾಶ್ ಅವರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾ ಇದ್ರು. ಹೇಳಿ ನೀವು ಫೋನ್ ನಂಬರ್. 99 45 45 07 07 46 4680 80 ಈ ನಂಬರ್ಗೆ ಫೋನ್ ಮಾಡಿ. ಪ್ರಕಾಶ್ ಅವರು ಸಿಗ್ತಾರೆ, ಅದ್ಭುತವಾಗಿ ಅಡುಗೆ ನಾವು ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ನೋಡಿದ ತಕ್ಷಣ ಇದು ಗೊತ್ತೇ ಆಗಲ್ಲ ಚಿಕನ್ ಬಜ್ಜಿ ಅಂತ. ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟೊಂದು ಅದ್ಭುತವಾಗಿ ಮಾಡಿರೋದನ್ನ ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿಯವರೇ ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತೀರಲ್ರಿ, ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದೀರಾ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದು ಅವರ ಕೈ ರುಚಿಗಳನ್ನ ತೋರಿಸಿದ್ದಾರೆ. ನೀವು ಸಹ ಬಂದು ನಿಮ್ಮ ಕೈ ರುಚಿನ ತೋರಿಸ್ಬೇಕು ಅನ್ಕೊಂಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ